ಕಲಬುರಗಿ ಜಿಲ್ಲೆಯ ಕಬ್ಬು ಬೆಳೆಗಾರರು ಈಗ ಬೀದಿಗಿಳಿಯುವ ಸಿದ್ಧತೆಯಲ್ಲಿದ್ದಾರೆ. ಸಕ್ಕರೆ ಕಾರ್ಖಾನೆಗಳಿಂದ ಬರಬೇಕಾದ ಬಾಕಿ ಹಣಕ್ಕಾಗಿ ಕರ್ನಾಟಕ ಪ್ರಾಂತ ರೈತ ಸಂಘ ಈಗ ಸರ್ಕಾರಕ್ಕೆ ನೇರ ಎಚ್ಚರಿಕೆ ನೀಡಿದೆ. ರೇಣುಕಾ ಶುಗರ್ಸ್, ಉಗರ ಶುಗರ್ಸ್, ನಾಗರಹಳ್ಳಿ, ಎನ್ಎಸ್ಎಲ್ ಬುಸ್ನೂರು, ಸಿದ್ದಶ್ರೀ ಎಥನಾಲ್ ಹಾಗೂ ಯಾದಗಿರಿ ಕೋರಾ ಗ್ರೀನ್ ಸಕ್ಕರೆ ಕಾರ್ಖಾನೆಗಳು ರೈತರಿಗೆ ನೀಡಬೇಕಾದ ಅರ್ಧದಷ್ಟು ಹಣವನ್ನು ಇನ್ನೂ ಪಾವತಿಸಿಲ್ಲ. ಈ ಹಿನ್ನೆಲೆಯಲ್ಲಿ ಬಾಕಿ ಇರುವ ಹಣವನ್ನು ತಕ್ಷಣವೇ ಶೇಕಡಾ 16ರಷ್ಟು ಬಡ್ಡಿಯೊಂದಿಗೆ ರೈತರ ಖಾತೆಗೆ ಜಮಾ ಮಾಡಬೇಕೆಂದು ಕರ್ನಾಟಕ ರೈತ ಪ್ರಾಂತ ಸಂಘದ ವತಿಯಿಂದ ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಲಾಯಿತು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್, ಕಲಬುರಗಿ. 48,565 ಹೆಕ್ಟರ್ ರೈತರನ್ನ ಕಬ್ಬನ್ನ ನಾಟಿ ಮಾಡಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ನವೆಂಬರ್ 15ನೇ ತಾರೀಕು ಸಕ್ಕರೆ ಕಾರ್ಖಾನೆಗಳನ್ನ ಕಬ್ಬು ನುರ್ಸಕ್ಕೆ ಪ್ರಾರಂಭ ಆಗಿರ್ತಕ್ಕಂಥದ್ದು. ಅದರಲ್ಲಿ KPR ಸಕ್ಕರೆ ಕಾರ್ಖಾನೆಯವರು ಮಾತ್ರ ಇವತ್ತು ಕಬ್ಬಿನ ಬಾಕಿ ಹಣವನ್ನು ಕೊಟ್ಟಿದ್ದಾರೆ, ಕಬ್ಬು ನುರ್ಸಿರ್ತಕ್ಕಂಥವ್ರು. ಇದರಲ್ಲಿ 28,000 ಹೆಕ್ಟರ್ ಅನ್ನ ಈಗಾಗಲೇ ಕಬ್ಬನ್ನು ನುರ್ಸಿದ್ದಾರೆ. ಇವತ್ತು ರೇಣುಕಾ ಸಕ್ಕರೆ ಕಾರ್ಖಾನೆ, NSL ಸಕ್ಕರೆ ಕಾರ್ಖಾನೆ, ಉಗಾರ್ ಶುಗರ್ಸ್, ನಾಗರಹಳ್ಳಿ ಸಕ್ಕರೆ ಕಾರ್ಖಾನೆ ಮತ್ತು ಯಾದಗಿರಿ ಜಿಲ್ಲೆ ಕೋರ್ ಗ್ರೀನ್ ಸಕ್ಕರೆ ಕಾರ್ಖಾನೆ, ಚಿಂಚೋಳಿ ಸಿದ್ದಶ್ರೀ ಎಥನಾಲ್ ಸಕ್ಕರೆ ಕಾರ್ಖಾನೆಗಳನ್ನ ರೈತರನ್ನ ಕಬ್ಬು ನುರ್ಸಿರ್ತಕ್ಕಂಥದ್ದು. 1.5 ತಿಂಗಳಿಂದ ಯಾವುದೇ ನಯ ಪೈಸಾ ಹಣ ಬಾಕಿ ಹಣ ಬಿಡುಗಡೆ ಮಾಡಿಲ್ಲ. ತಕ್ಷಣ ಬಾಕಿ ಹಣ ಬಿಡುಗಡೆ ಮಾಡ್ಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತದೆ. ತಡ ಆಗಿರೋದ್ರಿಂದ ಶೇಕಡಾ 16ರಷ್ಟು ನಿಯಮಾನುಸಾರವಾಗಿ ಬಡ್ಡಿ ಸೇರಿಸಿ ಬಾಕಿ ಹಣ ಕೊಡಬೇಕು ರೈತರಿಗೆ ಅಂತಕ್ಕಂಥ ಮಾತನ್ನ ಆಗ್ರಹ ಮಾಡ್ತದೆ. ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು 1 ಟನ್ ಕಬ್ಬಿಗೆ 50 ರೂಪಾಯಿ ಪ್ರೋತ್ಸಾಹಧನ ಘೋಷಣೆ ಮಾಡಿದೆ. ಇವತ್ತು ಯಾವುದೇ ಕಾರಣಕ್ಕೂ ನಯ ಪೈಸಾ ಹಣ ಕೊಟ್ಟಿಲ್ಲ. ಸರ್ಕಾರ ಕಬ್ಬು ಬೆಳೆಗಾರರ ನೆರವಿಗೆ ಧಾವಿಸಬೇಕು. 50 ರೂಪಾಯಿ ಪ್ರೋತ್ಸಾಹಧನ ಕಲಬುರಗಿ ಜಿಲ್ಲೆಯ ರೈತರು, ಕಲ್ಯಾಣ ಕರ್ನಾಟಕ ರೈತರಿಗೆ ತಕ್ಷಣವೇ ಪ್ರೋತ್ಸಾಹಧನ ಹಣವನ್ನು ಬಿಡುಗಡೆ ಮಾಡ್ಬೇಕಂತಕ್ಕಂಥ ಮಾತನ್ನ ಇವತ್ತು ಪ್ರತಿಭಟನೆ ನಡೆಸೋದ್ರ ಮೂಲಕ ಒತ್ತಾಯನ ಮಾಡ್ತಾ ಇದ್ದೀವಿ.